ನನ್ನ ಹತ್ರ ಆಲ್ರೆಡಿ 2 ವಾಚ್ ಇತ್ತು. ಕ್ಯಾಶಿಯೋ ಎಡಿಫೀಸ್ EFR 539D ಮತ್ತು ಸೊನಾಟ. ಇದರ ನಡುವೆ ನನಗೆ ಇನ್ನೊಂದು ವಾಚಿನ ಅವಶ್ಯಕತೆ ಇರಲಿಲ್ಲ. ಬಟ್ ಸ್ಟಿಲ್ ಹಿಯರ್ ವಿ ಆರ್, ಟೈಮೆಕ್ಸ್ ಮಲ್ಟಿಫಂಕ್ಷನಲ್ ಸಿಟಿಂಗ್ ಆನ್ ಮೈ ರಿಸ್ಟ್. ಸೊ ನಿಮಗೊಂದು ಕಾಂಟೆಕ್ಸ್ಟ್ ಕೊಡೋದಾದರೆ, ಕ್ಯಾಶಿಯೋ ಎಡಿಫೀಸ್ EFR 539D ಬಂದು ಒಂದು ಸಿಂಪಲ್ ವಾಚ್ ಅಲ್ಲ. ಅದರಲ್ಲಿ ಕ್ರೋನೋಗ್ರಾಫ್ ಇದೆ, ಟ್ಯಾಕಿಮೀಟರ್ ಇದೆ, ಸಬ್ ಡಯಲ್ಸ್ ಇದೆ. ಇಟ್ಸ್ ಅ ಕೈಂಡ್ ಆಫ್ ಅ ವಾಚ್ ದಟ್ ಗೋಸ್ ಟು ಬಿಸ್ನೆಸ್ ಮೀಟಿಂಗ್ಸ್ ಆ್ಯಂಡ್ ವಿನ್ಸ್ ದೆಮ್. ಪ್ರತಿಯೊಂದು ಸಲ ವಾಚ್ನ ನೋಡಿದಾಗಲೂ ಲೈಫಲ್ಲಿ ಏನೋ ಒಂದು ಮಾಡಬೇಕಂತ ಒಂದು ಫೀಲಿಂಗ್ ಬರುತ್ತೆ. ಐ ಜೆನ್ಯೂನ್ಲಿ ಲವ್ ಇಟ್ ಬಿಕಾಸ್ ಇಟ್ಸ್ ಎಕ್ಸ್ಪೆನ್ಸಿವ್ ವಿದೌಟ್ ಬೀಯಿಂಗ್ ರಿಡಿಕ್ಯುಲಸ್. ಕ್ಯಾಶಿಯೋ ನಿಮಗೆ ಈ ವಾಚ್ ಏನು ಚಾರ್ಜ್ ಮಾಡ್ತಿದೆ ಅಲ್ವಾ, ಐ ಥಿಂಕ್ ದಿಸ್ ವಾಚ್ ಓವರ್ ಡೆಲಿವರ್ಸ್. ಇನ್ನು ನೆಕ್ಸ್ಟ್ ವಾಚ್ ಬಂದುಬಿಟ್ಟು ಸೊನಾಟ. ಸಿಂಪಲ್, ನೋ ಡ್ರಾಮಾ, ಟೆಲ್ಸ್ ದ ಟೈಮ್ ಆ್ಯಂಡ್ ಗೆಟ್ಸ್ ಔಟ್ ಆಫ್ ಇಟ್ಸ್ ವೇ. ಇಟ್ಸ್ ಅ ಕೈಂಡ್ ಆಫ್ ಅ ವಾಚ್ ವಿಚ್ ಯುವರ್ ಗ್ರ್ಯಾಂಡ್ ಫಾದರ್ ವುಡ್ ರೆಸ್ಪೆಕ್ಟ್. ಸೊ ಆನ್ ಪೇಪರ್ ಇಟ್ ವಾಸ್ ಪರ್ಫೆಕ್ಟ್. ನನ್ನ ಹತ್ರ 2 ವಾಚ್ ಇತ್ತು. ಐ ಟೆಕ್ನಿಕಲಿ ರೀಚ್ಡ್ ಬೋತ್ ದ ಎಂಡ್ಸ್. ಒಂದು ಸ್ಟೇಟ್ಮೆಂಟ್ ಪೀಸ್ ಇತ್ತು, ಒಂದು ಸಿಂಪಲ್ ವಾಚ್ ಇತ್ತು. ಮಧ್ಯದಲ್ಲಿ ನನಗೆ ಫಿಲ್ ಮಾಡಬೇಕಾಗಿದ್ದು ಯಾವುದೇ ಗ್ಯಾಪ್ ಇದ್ದಿಲ್ಲ. ಬಟ್ ಸ್ಟಿಲ್, ಟು ಬಿ ಆನೆಸ್ಟ್, ಐ ವಾಸಂಟ್ ವೇರಿಂಗ್ ಐದರ್ ಆಫ್ ದೆಮ್. ಕ್ಯಾಶಿಯೋ ಎಡಿಫೀಸ್ ನನಗೆ ಎಷ್ಟು ಇಷ್ಟ ಅಂದರೆ ಅದನ್ನು ಹಾಕೊಳ್ಳೋದೇ ಒಂದು ಸಂಭ್ರಮ ಆಗುತ್ತೆ. ಅದರಲ್ಲಿ 3 ಸಬ್ ಡಯಲ್ಸ್ ಇದೆ, ಆ ಸ್ಪೋರ್ಟಿ ಲುಕ್ ಇದೆ. ಪ್ರತಿಯೊಂದು ಸಬ್ ಡಯಲ್ ಕೂಡ ನಿಮಗೆ ಏನು ಮಾಡುತ್ತೆ ಅಂತ ಚೆನ್ನಾಗಿ ಗೊತ್ತು. ಆದರೆ ಇಟ್ಸ್ ನಾಟ್ ಅ ಕೈಂಡ್ ಆಫ್ ಅ ವಾಚ್ ನೀವೇನೋ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಮನೇಲಿ ಸುಮ್ಮನೆ ಕೂರ್ತೀನಿ ಅಂದರೆ ಹಾಕೊಂಡು ಕೂರೋಂಥ ವಾಚ್ ಅಲ್ಲ, ಬಿಕಾಸ್ ಆಫ್ ಇಟ್ಸ್ ಎಕ್ಸ್ಪೆನ್ಸಿವ್ ಲುಕ್. ಇನ್ನು ಸೊನಾಟ ಬಂದರೆ ಅದನ್ನು ಹಾಕ್ಕೊಳಕ್ಕೆ ನನ್ನ ಕಾರಣ ಹೋಗ್ತಾ ಇದೆ. ನನ್ನ ರಿಸ್ಟ್ಗಿಂತ ಜಾಸ್ತಿ ಅದು ಶೆಲ್ಫಲ್ಲೇ ಜಾಸ್ತಿ ಇರ್ತಿತ್ತು ಅಂತ ನನಗೆ ಅನಿಸ್ತಿದೆ. ಹಾಗಾದರೆ ಟೈಮ್ ನೋಡೋಕ್ಕೆ ಏನು ಮಾಡ್ತಿದ್ದೆ ಅಂತ ಕೇಳಿದರೆ, ಆಬ್ವಿಯಸ್ಲಿ ಮೊಬೈಲ್. ಟೈಮ್ ನೋಡೋಣ ಅಂತ ತೆಗೆದಿತ್ತು ಮೊಬೈಲ್, 5 ನಿಮಿಷ 10 ನಿಮಿಷ ಆದರೂ ಕೈಯಲ್ಲಿ ಇರ್ತಿತ್ತು. 10 ನಿಮಿಷ ಅರ್ಧ ಗಂಟೆ ಆಗ್ತಿತ್ತು. ವೀಡಿಯೋಸ್ ನೋಡ್ತಿದ್ದೆ, ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿದ್ದೆ, ಫ್ರೆಂಡ್ಸಿಗೆ ಕಾಲ್ ಮಾಡ್ತಿದ್ದೆ, ಟೆಕ್ಸ್ಟ್ ಮಾಡ್ತಿದ್ದೆ. ಸೊ ಐ ವಾಂಟೆಡ್ ಟೈಮ್ ಆನ್ ಮೀ, ಟೈಮ್ ಅಟ್ಯಾಚ್ ಟು ಮೀ, ನಾಟ್ ಬಿಹೈಂಡ್ ಅ ಸ್ಕ್ರೀನ್ ಇನ್ಸೈಡ್ ಮೈ ಪಾಕೆಟ್. ಆಫ್ಟರ್ ದ್ಯಾಟ್ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಅ ವಾಚ್. ನಾಟ್ ಸಮಥಿಂಗ್ ಇಂಪ್ರೆಸಿವ್, ಯಾಕಂದರೆ ಇಂಪ್ರೆಸಿವ್ ವಾಚ್ ನನ್ನ ಹತ್ರ ಆಲ್ರೆಡಿ ಇತ್ತು. ಎಡಿಫೀಸ್ ಡಸ್ ದಟ್ ಜಾಬ್. I was looking for something comfortable, easy to wear, which I can wear daily without giving a second thought. I wanted something with a clean dial, just date, day and time. So ಇಲ್ಲಿ ಒಂದು ಚಿಕ್ಕ ವಿಚಾರ ನಿಮ್ಗೆ ಐರನಿ ಅನ್ಸ್ಬೋದು. ನಾನು ಚೂಸ್ ಮಾಡಿರೋ ವಾಚ್ ಟೈಮೆಕ್ಸ್ ಮಲ್ಟಿಫಂಕ್ಷನಲ್. ಸೊ ಇಟ್ಸ್ ನಾಟ್ ಅ ಸಿಂಪಲ್ ವಾಚ್, ಇಟ್ಸ್ ಅ ಮಲ್ಟಿಫಂಕ್ಷನಲ್ ವಾಚ್. ಬಟ್ ಎಡಿಫೀಸ್ಗೂ ಇದಕ್ಕೂ ಇರೋ ವ್ಯತ್ಯಾಸ ಏನಂದರೆ, ಎಡಿಫೀಸ್ ವಾಚ್ನ ನೀವು ಪ್ರತಿಯೊಂದು ಸಲ ನೋಡಿದಾಗಲೂ ನಿಮಗೆ ಲೈಫಲ್ಲಿ ಏನೋ ಚೇಂಜ್ ಮಾಡಬೇಕು, ಏನು ಮಾಡಬೇಕು, ಟೈಮ್ ಮಾಡಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಇಟ್ ಹ್ಯಾಸ್ ದಟ್ ಸ್ಪೋರ್ಟಿ ಆ್ಯಂಡ್ ಅಗ್ರೆಸಿವ್ ಲುಕ್. ಈ ವಾಚ್ ಕೂಡ ಮಲ್ಟಿಫಂಕ್ಷನಲ್ ವಾಚ್, ಬಟ್ ಇದರ ಡಿಸೈನ್ ಎಷ್ಟು ಸಿಂಪಲ್ ಆಗಿದೆ ಅಂದರೆ, ಇದನ್ನು ನೋಡಿದಾಗ ಇಟ್ ಜಸ್ಟ್ ಸೇಸ್ ದ ಡೇಟ್, ಟೈಮ್, ಡೇ. ಅಷ್ಟೊಂದು ಅಗ್ರೆಸಿವ್ ಲುಕ್ ಇಲ್ಲ. ಸೊ ಇಟ್ ಡಸಂಟ್ ಬಿಲ್ಡ್ ದಟ್ ಪ್ರೆಷರ್ ವೆನ್ ಎವರ್ ಯು ಲುಕ್ ಎಟ್ ದಿಸ್ ವಾಚ್. ಇಟ್ಸ್ ಅ ಸಿಂಪಲ್ ಡೇ ಟು ಡೇ ಈಸಿ ಟು ವೇರ್ ವಾಚ್. ಈ ವಾಚ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಾನು ಎಷ್ಟು ರಿಸರ್ಚ್ ಮಾಡಿದ್ದೀನಿ ಅಂದರೆ, ಆಫ್ಟರ್ ಅ ಲಾಟ್ ಆಫ್ ರಿಸರ್ಚ್ ಐ ಹ್ಯಾವ್ ಫೈನಲಿ ಡಿಸೈಡೆಡ್ ಟು ಗೋ ವಿತ್ ಟೈಮೆಕ್ಸ್ ಮಲ್ಟಿಫಂಕ್ಷನಲ್. ಸೊ ಇದರಿಂದ ನಾನು ಏನು ಕಲಿತೆ ಅಂದರೆ, ಹ್ಯಾವಿಂಗ್ ಅ ರೈಟ್ ವಾಚ್ ಫಾರ್ ಈಚ್ ಒಕೇಶನ್ ಆ್ಯಂಡ್ ಅ ವಾಚ್ ಫಾರ್ ಅ ಡೈಲಿ ಯೂಸ್. ಔಟ್ ಆಫ್ ದೀಸ್ 3 ಕಲೆಕ್ಷನ್ಸ್ ನನಗೆ ಎಡಿಫೀಸ್ ತುಂಬ ಅಂದರೆ ತುಂಬ ಇಷ್ಟ, ಬಿಕಾಸ್ ಆಫ್ ಇಟ್ಸ್ ಪ್ರೀಮಿಯಮ್ ಆ್ಯಂಡ್ ರಿಚ್ ಲುಕ್. But loving a watch and living with a watch are 2 different things. Sonata ನನಗೆ ಸಿಂಪ್ಲಿಸಿಟಿ ಕಲಿಸಿದರೆ, ಎಡಿಫೀಸ್ ಥಾಟ್ ಮಿ ದಟ್ ವಾಚ್ ಕ್ಯಾನ್ ಬಿ ಎ ಸ್ಟೇಟ್ಮೆಂಟ್. ಬಟ್ ಟೈಮೆಕ್ಸ್ ಏನು ಕಲಿಸ್ತು ಅಂದರೆ, ಅ ಬೆಸ್ಟ್ ವಾಚ್ ಫಾರ್ ಅ ಡೈಲಿ ಲೈಫ್ ಇಸ್ ಸಮಥಿಂಗ್ ದಟ್ ಟೆಲ್ಸ್ ಟೈಮ್ ಆ್ಯಂಡ್ ಗೆಟ್ಸ್ ಔಟ್ ಆಫ್ ಇಟ್ಸ್ ವೇ. 3 different watches and 3 different lessons. And I'm not going to buy a 4th one probably. Maybe not. So if you're someone who reaches out for your phone to check time, just try putting something on your wrist. It need not be expensive, it need not be complicated. Something simple that just tells you time. Try this out. You will, the watches can change your relationship with time. Trust me. Thanks for watching and subscribe if you like this content. Stay tuned for more such content.